ಹಲ್ಲು ನೋವೆ ಶಿವ ದಂತಕಾಂತಿಯನ್ನು ಉಪಯೋಗಿಸಿ ನಗು ನಿಮ್ಮದು. 8618792270ಗೆ ಕರೆ ಮಾಡಿ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶ್ಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣರ ಸಂಬಂಧ. ಈ ವಚನವನ್ನು ಆಧಾರವಾಗಿರಿಸಿಕೊಂಡು ಆಂತರಿಕ ಸಾಕ್ಷಿಗಳ ಆಧಾರದ ಮೇಲೆ ಅಲ್ಲಮ ಪ್ರಭುದೇವರು ಜೋಗದ ಜಲಪಾತದಲ್ಲಿ ತಪಸ್ಸು ಮಾಡಿದರು ಎಂಬುದಾಗಿ ಸಿದ್ಧಪಡಿಸಬಹುದಾಗಿದೆ. ಯಾವುದು ಆಂತರಿಕ ಸಾಕ್ಷಿ ಆಧಾರಗಳು ಎಂಬುದಾಗಿ ಹೇಳಿದರೆ, ಶಿಲೆಯೊಳಗಣ ಪಾವಕನಂತೆ. ಶಿಲೆ ಅಂದರೆ ಬಂಡೆ, ಪಾವಕ ಅಂದರೆ ಅಗ್ನಿ. ಬಂಡೆಯ ಮೇಲೆ ಅಲ್ಲಮ ಪ್ರಭುದೇವರು ತಪಸ್ಸು ಮಾಡುವಾಗ ಅಗ್ನಿಯ ಮೇಲೆ ಕುಳಿತ ಅನುಭವ. ಯಾಕೆಂದರೆ ಪ್ರಕೃತಿಯಲ್ಲಿ ಅಪಾರವಾದ ಬಿಸಿಲು. ಬೆಳಿಗ್ಗೆ 9-10 ಗಂಟೆ ಆಗುತ್ತಿದ್ದ ಹಾಗೆಯೇ ಅಲ್ಲಿ ಬಿಸಿಲಿನ ತಾಪ ಜಾಸ್ತಿ. ಬಂಡೆಯ ಜಾಗವನ್ನು ಬಿಟ್ಟು ಮರದ ನೆರಳಿಗೆ ತಪಸ್ಸಿಗೆ ಹೋಗಬೇಕಾಗ್ತದೆ. ಶಿಲೆಯೊಳಗೆ ಅಗ್ನಿ ಅಂದ್ರೇನು? ಹಿಂದೆ ಅಗ್ನಿಯನ್ನು ಪಡೆಯಬೇಕಾದರೆ ಕಲ್ಲನ್ನು ಕಟೆದು ಅಗ್ನಿಯನ್ನು ಪಡೆಯಲಾಗ್ತಾ ಇತ್ತು. ಆ ದೃಷ್ಟಾಂತವೂ ಈ ವಚನದಲ್ಲಿದೆ. ನಂತರ ಶಿಲೆ ಮತ್ತು ಬಂಡೆ ನಿತ್ಯ ಅಲ್ಲಮ ಪ್ರಭುದೇವರು ತಪಸ್ಸು ಮಾಡುವ ಸ್ಥಳ ಜೋಗದ ಜಲಪಾತ. ಉದಕದೊಳಗಣ ಪ್ರತಿಬಿಂಬದಂತೆ. ಎಲ್ಲಿ ಅವರು ಬಂಡೆಯ ಮೇಲೆ ತಪಸ್ಸಿಗೆ ಕೂಡ್ತಾ ಇದ್ರು ಅವರ ಕಾಲ ಬುಡದಲ್ಲಿ ಜುಳು 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 ಕಲ 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 ನೀರು ಯಾವಾಗಲೂ ಹರಿತಾ ಇತ್ತು. ಅಲ್ಲಿ ಒಂದು ಪುಟ್ಟ ಕೊಳವು ಇತ್ತು. ಆ ಕೊಳದಲ್ಲಿ ನಿಂತರೆ ಸ್ನಾನ ಮಾಡುವಾಗ, ಮಜ್ಜನ ಮಾಡುವಾಗ ನಮ್ಮ ಬಿಂಬ ಅಲ್ಲಿ ಕಾಣುತ್ತದೆ. ಅಲ್ಲಮ ಪ್ರಭುದೇವರು ಸುಮಾರು 10-12 ವರ್ಷಗಳ ಕಾಲ ನಿರಂತರ ಅಲ್ಲಿ ನಿಂತು ತಪಸ್ಸು ಮಾಡುವಾಗ ಈ ಬಂಡೆ, ನೀರು, ಬಂಡೆಯ ಮೇಲೆ ಕುಳಿತಾಗ ಬಿಸಿಲು, ಅಗ್ನಿ, ತಾಪ, ನೀರಿನೊಳಗೆ ಬಿಂಬ ಇವೆಲ್ಲವೂ ಅವರಿಗೆ ನಿತ್ಯದ ದೃಶ್ಯಗಳು. ಮುಂದಿನ ದೃಷ್ಟಾಂತ, ಬೀಜದೊಳಗಣ ವೃಕ್ಷದಂತೆ. ಬಿಸಿಲ ಕಾಲಕ್ಕೆ ಬೆಳಿಗ್ಗೆ ಮಧ್ಯಾಹ್ನ 10, 11, 12 ಬಿಸಿಲಿಗೆ ನೆರಳನ್ನು ಆಶ್ರಯವನ್ನು ಪಡೆದು ಮರದ ಕೆಳಗೆ ಕುಳಿತಾಗ ನಿರಂತರ ಮರದ ನೆರಳಿನಲ್ಲಿ ಮಧ್ಯಾಹ್ನ ಅಪರಾಹ್ನದ ವೇಳೆ ಇಳಿ ಸಂಜೆ ಆಗುವವರೆಗೆ ಮರದ ಕೆಳಗೆ ಅವರು ತಪಸ್ಸನ್ನು ಮಾಡ್ತಾಯಿದ್ರು. ಹೀಗಾಗಿ ವೃಕ್ಷ ಎಲ್ಲಿಂದ ಬಂತು? ಅವರು ಅಲ್ಲಮ ಪ್ರಭುದೇವರು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ತಪಸ್ಸಿಗೆ ಕುಳಿತರು. ಹೀಗೆ ಪರಮಾತ್ಮ ಎಷ್ಟೇ ಕಾಲ ತಪಸ್ಸು ನಡೆಸಿದರೂ ಕೂಡ ಅವನು ಗೋಚರನಲ್ಲ. ಪರಮಾತ್ಮ ದೇವರು ಯಾರು ಏನು ಎನ್ನುವ ಎಳ್ಳಷ್ಟೂ ಸೂಚನೆಗಳು ದೊರೆಯದೆ ಹೋದವು. ಬಾಲ್ಯಕಾಲಕ್ಕೆ, ಯೌವನ ಕಾಲಕ್ಕೆ ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು, ಕೇದಾರೇಶ್ವರನನ್ನು ಪೂಜೆ ಮಾಡುವಾಗ ಗುರುಗಳು ಮತ್ತು ಹಿರಿಯರು, ತಂದೆ ತಾಯಿಗಳು ಎಲ್ಲರೂ ಪುರಾಣ, ಕಾವ್ಯ, ಇತಿಹಾಸ, ಮಹಾತ್ಮರ ಪುರುಷರ ಕಥೆಗಳು, ಕೋಳೂರು ಕೊಡಗೂಸಿನ ಕತೆ, ಬೇಡರ ಕಣ್ಣಪ್ಪನ ಕತೆ, ಭಕ್ತ ಮಾರ್ಕಂಡೆಯನ ಕತೆ, ಅನೇಕ ಮಹರ್ಷಿಗಳು ತಪಸ್ಸು ಮಾಡಿದ ಕತೆ, ಅಲ್ಲೆಲ್ಲ ಶಿವನು ಪ್ರತ್ಯಕ್ಷವಾಗಿ ವರವನ್ನು ನೀಡುತ್ತಿದ್ದ ಕತೆ, ಈ ಎಲ್ಲ ಕಥೆಗಳೇ ಪ್ರತ್ಯಕ್ಷ ನಿಜ ಎಂಬುದಾಗಿ ಅಲ್ಲಮ ಪ್ರಭುದೇವರು ಜೋಗದ ಜಲಪಾತಕ್ಕೆ ತಪಸ್ಸಿಗೆ ಬಂದು ಕುಳಿತುಕೊಳ್ಳುವವರಿಗೆ ಅದೇ ಸತ್ಯ ಎಂಬುದಾಗಿ ತಿಳಿದುಕೊಂಡಿದ್ದರು. ಈಗ ಇಲ್ಲಿ 8, 10, 12 ವರ್ಷಗಳ ಕಾಲ ತಪಸ್ಸು ನಡೆಸಿದರೂ ಕೂಡ ಸಾಕ್ಷಾತ್ಕಾರವಾಗುವ ಶಿವನು, ಪರಮೇಶ್ವರನು ದರ್ಶನ ನೀಡುವ ಯಾವ ಅನುಭವವೂ ಅವರಿಗೆ ಆಗದೇ ಇರುವಾಗ ದೇವರು ಎಂದರೆ ಯಾರು, ಏನು ಎನ್ನುವ ಜಿಜ್ಞಾಸೆ ಅವರ ಅಂತರಂಗದಲ್ಲಿ ಆರಂಭವಾಯಿತು. ಹೀಗಾಗಿ
ಅವರ ದೃಷ್ಟಿ ಅಂಗೈಯಿನ ಇಷ್ಟಲಿಂಗದ ಜೊತೆಗೆ ಸುತ್ತ ತಾವು ವಾಸಿಸುತ್ತಿರುವ ಪ್ರಕೃತಿಯ ಕಡೆಗೆ ಹೊರಳಿತು. ಶಿಲೆ, ಬಂಡೆ, ನೀರು, ಪ್ರಕೃತಿ, ಗಿಡ, ಮರ ಈ ಎಲ್ಲವುದನ್ನು ನಿತ್ಯ ಅವರು ಕಂಡೂ ಕಾಣದಂತೆ ಗಮನಿಸುತ್ತಲೇ ಇದ್ದರು. ಈಗ ಅವುಗಳ ಕಡೆಗೆ ದೃಷ್ಟಿ ಹೆಚ್ಚು ಲಕ್ಷ್ಯ ಆ ಕಡೆಗೆ ಹರಿಯಿತು. ಸುತ್ತೆಲ್ಲ ಬೆಟ್ಟಗಳು, ಜೋಗ ಜಲಪಾತದ ಕಾಡಾರಣ್ಯಗಳು, ಎಲ್ಲಿ ಬೇಕಲ್ಲಿ ಮರಗಳು. ಈ ಮರಗಳು ಎಲ್ಲಿಂದ ಬಂದವು? ಬೀಜದ ಒಳಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಮರಗಳು ಅಡಗಿದವೆ. ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶ್ಶಬ್ದದಂತೆ. ಯಾವ ರಾಜ ಬಂಡೆಯ ಮೇಲೆ ಅಲ್ಲಮ ಪ್ರಭುದೇವರು ತಪಸ್ಸು ಮಾಡುತ್ತಿದ್ದರೋ ಧುಮ್ಮಿಕ್ಕುವ ಜಲಪಾತವು ಭೋರ್ ಭೋರನೆ ಶಬ್ದಗಳು ನಿರಂತರವಾಗಿ ನಡೆಯುತ್ತಲೇ ಇತ್ತು. ಈ ಶಬ್ದ ಏನಿದೆ, ಈ ಶಬ್ದದಲ್ಲಿಯೇ ಮತ್ತೆ ನಿಶ್ಶಬ್ದ. ಶಬ್ದ ನಿಶ್ಶಬ್ದದ ಅನುಭವ ಪ್ರತಿ ಕ್ಷಣ ಅಲ್ಲಮ ಪ್ರಭುದೇವರಿಗೆ ಜೋಗ ಜಲಪಾತದ ಆ ಆವರಣದಲ್ಲಿ, ಆ ಪ್ರಕೃತಿಯ ಪರಿಸರದಲ್ಲಿ ನಿತ್ಯ ಕಾಣುತ್ತಿದ್ದವು. ಬಂಡೆ, ನೀರು, ಮರ, ಧುಮ್ಮಿಕ್ಕುವ ಜಲಪಾತದ ಶಬ್ದ ಇವು ಅಲ್ಲಮ ಪ್ರಭುದೇವರ ತಪಸ್ಸಿನ ಕಾಲಕ್ಕೆ ಪ್ರತಿನಿತ್ಯದ ಜನಜೀವನದ ಅನುಭವವೇ ಆಗಿದ್ದವು. ಕವಿ ತಾನು ಏನನ್ನು ನೋಡಿರ್ತಾನೆ ಅದನ್ನೇ ಕಾವ್ಯವಾಗಿ ಚಿತ್ರಿಸ್ತಾನೆ. ಕವಿಯ ಪ್ರತಿಭೆ, ಕವಿಯ ಅನುಭೂತಿ ಯಾವ ದೃಶ್ಯವನ್ನು ನೋಡುತ್ತದೆ ಅದನ್ನು ಅದು ಅಭಿವ್ಯಕ್ತಿಯಾಗಿ ಭಾಷೆಯಲ್ಲಿ ಪ್ರಕಟ ಮಾಡ್ತದೆ. ಕೊನೆಗೆ ಗುಹೇಶ್ವರ ನಿಮ್ಮ ಶರಣರ ಸಂಬಂಧ. ಅಲ್ಲಮ ಪ್ರಭುದೇವರು ದೇವರನ್ನು ಕಾಣುವ ಪ್ರಯತ್ನವನ್ನು ಮಾಡಿದ ಕಾಲಕ್ಕೆ ದೇವರು ಅಂದರೆ ಯಾರು, ದೇವರು ಮತ್ತು ಶರಣ ಎಂದರೆ ಜೀವ, ಈ ಜೀವ ಮತ್ತು ಪರಮಾತ್ಮರ ಸಂಬಂಧ ಏನು ಎಂಬುದನ್ನು ಈ ವಚನದಲ್ಲಿ ಅವರು ತಮಗೆ ತಾವು ವಿವರಿಸಿಕೊಂಡಿದ್ದಾರೆ. ಬಂಡೆಯಲ್ಲಿ ಅಗ್ನಿ ಇದೆ, ಅದು ಅವ್ಯಕ್ತ. ನೀರಿನಲ್ಲಿ ಬಿಂಬ ಇದೆ, ಅದು ದೃಶ್ಯ. ಬೀಜದಲ್ಲಿ ವೃಕ್ಷ ಇದೆ, ಅದು ಕಾಣುವುದಿಲ್ಲ. ಶಬ್ದದಲ್ಲಿ ನಿಶ್ಶಬ್ದ, ಅದು ನಿಗೂಢವಾಗಿ ಅರ್ಥ ಅಡಗಿದೆ. ಹೀಗೆ ಈ ರೂಪಮೇ ದೃಷ್ಟಾಂತ ರೂಪಗಳ ಮೂಲಕ ದೇವರು ರೂಪ ನಿರೂಪ, ಶಬ್ದ ನಿಶ್ಶಬ್ದ ಇವುಗಳ ಮೂಲಕ ಆ ವಿವರಗಳನ್ನು ತಾವು ಕಂಡುಂಡ ದರ್ಶನವನ್ನು ಈ ವಚನದಲ್ಲಿ ಹೇಳಲು ಪ್ರಯತ್ನಿಸಿದ್ದಾರೆ. ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ದೇವರು ಅವ್ಯಕ್ತ, ಅವನನ್ನು ರೂಪದಲ್ಲಿ ಬಂಧಿಸಲು ಆಗದು, ರೂಪವನ್ನು ಮೀರಿದ ನಿರೂಪ, ಹೀಗೆ ಅಲ್ಲಮ ಪ್ರಭುದೇವರ ಅನುಭೂತಿ ಅನ್ನತಕ್ಕಂಥದ್ದು ಈ ವಚನದಲ್ಲಿ ಪ್ರಕಟವಾಗಿದೆ. ಇಂತಹ ಅನುಭೂತಿ 4 ದೃಷ್ಟಾಂತಗಳಲ್ಲಿ ಗುಹೇಶ್ವರ ನಿಮ್ಮ ಶರಣರ ಸಂಬಂಧ. ಶರಣ ಎಂಬುದಾಗಿ ಹೇಳಿದರೆ ಅನುಭವ ಜೀವನಕ್ಕೆ ಬಂದಂತಹ ಮನುಷ್ಯ, ಲೌಕಿಕನಾಗಿರುವ ವ್ಯಕ್ತಿ ಪರಮಾತ್ಮನನ್ನು ಕಾಣುವುದಕ್ಕಾಗಿ ಅನುಭವ ಜೀವನಕ್ಕೆ ಪದಾರ್ಪಣೆ ಮಾಡಿದವನು. ಇದು ಗುಹೇಶ್ವರ ನಿಮ್ಮ ಶರಣರ ಸಂಬಂಧ. ಇದು ಆಂತರ್ಯದ ಅನುಭವ, ಅಲ್ಲಮ ಪ್ರಭುದೇವರ ಅನುಭೂತಿ. ಬಂಡೆ, ನೀರು, ವೃಕ್ಷ, ಧುಮ್ಮಿಕ್ಕುವ ಜಲಪಾತದ ಶಬ್ದ, ದೃಶ್ಯಗಳು, ಪ್ರಕೃತಿ, ಬೆಟ್ಟ, ಗುಡ್ಡ ಇವೆಲ್ಲ ವಚನದ ಆಕಾರಗಳು. ಇವು ದಿನನಿತ್ಯದ ದೃಶ್ಯಗಳು. ಅಲ್ಲಮ ಪ್ರಭುದೇವರು ಈ ಪರಿಸರದಲ್ಲಿ ತಪಸ್ಸು ಮಾಡಿದರು ಎನ್ನುವುದನ್ನು ಈ ಆಕಾರಗಳು ನಮಗೆ ವಿವರಿಸುತ್ತವೆ. ಅವ್ಯಕ್ತ ಇರುವುದು ತಂತಾನೇ ಅನುಭೂತಿ ಆಗುವುದಿಲ್ಲ. ಅರಿವು ಅನುಭವ ಇದ್ದರೆ ಅನುಭೂತಿ ದರ್ಶನ. ಜೀವನು ಶಿವನು, ಆತ್ಮನು ಪರಮಾತ್ಮನು, ಭಕ್ತನು ಭಗವಾನನು, ಮನುಷ್ಯ ಮಹಾದೇವ. ಸಾಧನೆಯಿಂದ ಇದು ಸಾಧ್ಯ ಎನ್ನುವುದನ್ನು ಅಲ್ಲಮ ಪ್ರಭುದೇವರ ಈ ವಚನ ನಮಗೆ ವಿವರಿಸುತ್ತದೆ. ಈ ವಚನ ಅಲ್ಲಮ ಪ್ರಭುದೇವರ ಅಪರೋಕ್ಷ ಅನುಭೂತಿ, ಆಂತರ್ಯದ ಅನುಭವ.
ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಇತರರಿಗೂ ಕಳಿಸಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಮೊದಲು ಸಬ್ಸ್ಕ್ರೈಬ್ ಮಾಡಿ.